ತನ್ನ ಒಂದು ಆಳ್ವಿಕೆಯಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡ್ತಾನೆ. ಅವನು ಯಾರಿಗೆ ಅರ್ಹತೆ ಇದೆಯೋ ಅಂಥವರಿಗೆ ಒಳ್ಳೊಳ್ಳೆ ಪದವಿಗಳನ್ನು ನೀಡ್ತಾನೆ. ಯಾವುದೇ ಭೇದ ಭಾವ ಮಾಡೋದಿಲ್ಲ ಅವನು. ತನ್ನ ಕುಟುಂಬದವರಿಗೆ ಮಾತ್ರ ಪದವಿಯನ್ನು ನೀಡಬೇಕು ಅಥವಾ ತನ್ನ ಜನಾಂಗದವರಿಗೆ ಮಾತ್ರ ಪದವಿಯನ್ನು ನೀಡಬೇಕು, ಈ ರೀತಿ ಯಾವುದೇ ತಾರತಮ್ಯ ಮಾಡದೆ ಯಾರು ಅರ್ಹರಾಗಿರ್ತಾರೋ, ಯಾರು ತನಗೆ ವಿಶ್ವಾಸದಿಂದ ದುಡಿತಾರೋ ಅಂತಹವರಿಗೆ ಒಳ್ಳೆಯ ಅಧಿಕಾರವನ್ನು, ಪದವಿಯನ್ನು ನೀಡ್ತಾನೆ. ಹಿಂದೆ ಏನೆಲ್ಲ ಸಂಪ್ರದಾಯಗಳಿತ್ತು, ಹಳೆಯ ಸಂಪ್ರದಾಯಗಳು, ಕಾನೂನುಗಳು, ನಿಯಮಗಳು, ಅದನ್ನೆಲ್ಲ ಮುರಿದು ಅವನು ತಾನು ಆಳ್ವಿಕೆ ನಡೆಸಲು ಏನೇನು ಕಾನೂನುಗಳು ಬೇಕೋ ಅದನ್ನು ಅವನು ರೂಪಿಸ್ತಾನೆ. ಅವನು ರೂಪಿಸಿದಂತಹ ಹಲವಾರು ಕಾನೂನುಗಳಿವೆ. ಕೆಲವೊಂದನ್ನು ನಾವು ಹೇಳೋದಾದರೆ, ಮೊದಲನೇದಾಗಿ ಈ ಮಂಗೋಲಿನಲ್ಲಿ ಸಾಮಾನ್ಯವಾಗಿ ಇದ್ದಂತಹ ಒಂದು ಕ್ರಿಯೆ ಏನಂದರೆ, ಬೇರೆ ಜನಾಂಗದವರ ಮಹಿಳೆಯರನ್ನೆಲ್ಲ ಅಪಹರಣ ಮಾಡ್ಕೊಂಬರೋದು. ನಾವು ಟೆಮುಜಿನ್ನ ಜೀವನವನ್ನೇ ನೋಡಿದ್ರೆ, ಟೆಮುಜಿನ್ನ ತಾಯಿಯಾದಂಥ ಹೋಲನ್ ಸಹ ಅಪಹರಣ ಮಾಡಿಕೊಂಡು ಬಂದು ಮದುವೆಯಾದಂತಹ ಒಂದು ಮಹಿಳೆ. ಅದೇ ರೀತಿ ಟೆಮುಜಿನ್ನ ಮಡದೆಯಂತಹ ಬೋಟೆಯನ್ನು ಸಹ ಬೇರೆ ಜನಾಂಗದವರು ಅಪಹರಣ ಮಾಡ್ಕೊಂಡು ಹೋಗಿರ್ತಾರೆ. ಇದೆಲ್ಲ ಅವನ ಮನಸ್ಸಿನಲ್ಲಿರುತ್ತೆ. ಅವನು ಏನು ಮಾಡ್ತಾನಂದರೆ, ಯಾವುದೇ ಜನಾಂಗದ ಮಹಿಳೆಯನ್ನು ಅಪಹರಣ ಮಾಡೋದು ತಪ್ಪು ಅದಂತ ಹೇಳಿ ಅದನ್ನು ನಿಷೇಧ ಮಾಡ್ತಾನೆ. ಅದೇ ರೀತಿ ತಾನು ಚಿಕ್ಕ ವಯಸ್ಸಿನಲ್ಲಿ ಟಟಾರ್ಗಳ ಹತ್ರ ಗುಲಾಮನಾಗಿ ಇದ್ದದ್ದು ಅವನ ಜ್ಞಾಪಕಕ್ಕೆ ಬರುತ್ತೆ. ಅದಕ್ಕಾಗಿ ಅವನು ಏನು ಮಾಡ್ತಾನಂದರೆ, ಯಾವುದೇ ಬಾಲಕ ಅಥವಾ ಬಾಲಕಿಯರನ್ನು ಗುಲಾಮರನ್ನಾಗಿ ಮಾಡ್ಕೋಬಾರ್ದು ಅಂತ ನಿಷೇಧವನ್ನು ಮಾಡ್ತಾನೆ. ಇನ್ನೊಂದು ವಿಷಯ ಏನು ಅಂದರೆ, ಟೆಮುಜಿನ್ ತನ್ನ ಮಡದೆಯಂತಹ ಬೋಟೆಗೆ ಜನಿಸಿದಂತಹ ಮಗ ಜೋಚಿ, ಅವನ ನಿಜವಾದ ತಂದೆ ಯಾರು ಅನ್ನೋ ಒಂದು ಪ್ರಶ್ನೆಗೆ ಅವನಿಗೆ ಉತ್ತರ ದೊರಕಿರೋದಿಲ್ಲ. ಆ ರೀತಿ ಬೇರೆಯವ್ರಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವನು ಏನು ಮಾಡ್ತಾನಂದರೆ, ಒಬ್ಬ ವ್ಯಕ್ತಿಗೆ ತನ್ನ ಮಡದೆಯಿಂದ ಅಥವಾ ಬೇರೆ ಮಹಿಳೆಯಿಂದ ಜನಿಸಿದ ಮಗುವಿಗೆ ನಿಜವಾದ ತಂದೆ ತಾಯಿ ಯಾರು ಅನ್ನೋದನ್ನು ಹೇಳಿ ಆ ಮಗುವಿಗೆ ಒಂದು ಅಂಗೀಕಾರ ನೀಡಬೇಕು ಅಂತ ಒಂದು ಹೊಸ ಕಾನೂನನ್ನು ಮಾಡ್ತಾನೆ. ಟೆಮುಜಿನ್ ಪ್ರಾಣಿಗಳ ರಕ್ಷಣೆಗೋಸ್ಕರ ಒಂದು ಕಾನೂನನ್ನು ತರ್ತಾನೆ. ಅದೇನು ಅಂದರೆ, ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬೇಟೆಯಾಡೋದಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿ ತನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬೇಟೆ ಆಡಬೇಕು ಅಂತ. ಅನವಶ್ಯಕವಾಗಿ ಪ್ರಾಣಿಗಳ ಒಂದು ಮಾಂಸ ಏನಿದೆ ಅದನ್ನು ವ್ಯರ್ಥ ಮಾಡಬಾರ್ದು ಅಂತ, ಅನಾವಶ್ಯಕವಾಗಿ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅಂತ. ಅದೇ ರೀತಿ ಈ ಮಾರ್ಚ್ ಮತ್ತು ಅಕ್ಟೋಬರ್ ತಿಂಗಳೇನಿದೆ, ಇದು ಸಾಮಾನ್ಯವಾಗಿ ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡುವಂತಹ ಕಾಲ. ಆ ಕಾಲದಲ್ಲಿ ಯಾರೂ ಬೇಟೆ ಆಡಬಾರ್ದು ಅಂತ ಒಂದು ಕಾನೂನು ತರ್ತಾನೆ. ಅದೇ ರೀತಿ ಟೆಮುಜಿನ್ ಬೇರೆ ಬೇರೆ ಕಾನೂನುಗಳನ್ನೆಲ್ಲ ತರ್ತಾನೆ. ಉದಾಹರಣೆಗೆ ಹೇಳಬೇಕಂದ್ರೆ, ಮಂಗೋಲಿಯನ್ನರು ಒಂದು ಜನಾಂಗದವರು ಇನ್ನೊಂದು ಜನಾಂಗದವರ ಮೇಲೆ